ನಮಸ್ಕಾರ ಸ್ನೇಹಿತರೆ, ನಮ್ಮ ಅಡುಗೆ ಮನೆಗೆ ಸ್ವಾಗತ. ಬನ್ನಿ. ಇವತ್ತು ನಾನು ರುಚಿಯಾದ ಬಿಸಿಬೇಳೆಬಾತ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಬಿಸಿಬೇಳೆಬಾತ್ ಪೌಡರ್ ತೊಗೊಂಡಿದ್ದೀನಿ, 1-2 ಸ್ಪೂನ್ ಆಗೋಷ್ಟು. ನಂತರ ಉಪ್ಪು ರುಚಿಗೆ ತಕ್ಕಷ್ಟು, ಖಾರ ಪುಡಿ ರುಚಿಗೆ ತಕ್ಕಷ್ಟು, ಜೀರಾ ಪೌಡ್ರ್ ಸ್ವಲ್ಪ ತೊಗೊಂಡಿನಿ, ಧನಿಯಾ ಪೌಡ್ರ್ ಸ್ವಲ್ಪ ತೊಗೊಂಡಿದ್ದೀನಿ, ಖಾರ ಪುಡಿ ಸ್ವಲ್ಪ ತೊಗೊಂಡಿದ್ದೀನಿ, ಒಂದು ಸಣ್ಣ ಬೌಲ್ನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ, ಸ್ವಲ್ಪ ಗರಂ ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ, ಬೀನ್ಸ್ ತೊಗೊಂಡಿದ್ದೀನಿ ಸ್ವಲ್ಪ, 1-2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರೋದು ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ಉದ್ದಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ತೊಗೊಂಡಿದ್ದೀನಿ, 1 ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೀನಿ, 1 ಬಟಾಟೆ ಕಟ್ ಮಾಡ್ಕೊಂಡಿದ್ದೀನಿ, 1 ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ತೊಗರಿಬೇಳೆ ತೊಗೊಳ್ಬೇಕು, ವಾಶ್ ಮಾಡಿಕೊಂಡು ಹಾಕೋಬೇಕು. ತೊಗರಿಬೇಳೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಸೈಡ್ ಎತ್ತಿಡ್ತಾಯಿದ್ದೀನಿ. ಇವಾಗ ಅಕ್ಕಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಅದನ್ನು 3-4 ಸತಿ ವಾಶ್ ಮಾಡ್ಕೋಬೇಕು. ಕಸ ಅದು ಎಲ್ಲ ಇರ್ತಿದ್ದಲ್ಲ, ಅದಕ್ಕೆ ಚೆನ್ನಾಗಿ ವಾಶ್ ಮಾಡ್ಕೋಬೇಕು 3-4 ಸತಿ. ಓಕೆ, ಒಳ್ಳೆ ಎಣ್ಣೆ ಹಾಕೊಂಡು ಇಷ್ಟಾದರೆ ಸಾಕು. ಈಗ ಎಣ್ಣೆ ಕಾದಿದೆ, ಒಗ್ಗರಣೆ ಕೊಡಲಿಕ್ಕೆ ಸಾಸಿವೆಯನ್ನು ಹಾಕೋಬೇಕು. ಅರ್ಧ ಸ್ಪೂನ್ನಷ್ಟು ಜೀರಿಗೆನ ಹಾಕೋಬೇಕು. ಪಲಾವ್ ಎಲೆ ಹಾಕೋಬೇಕು. ನಂತರ ಈರುಳ್ಳಿಯನ್ನು ಹಾಕೋಬೇಕು. ಸ್ವಲ್ಪ ಅರಿಶಿನ ಹಾಕಬೇಕು ಮತ್ತು ಫ್ರೈ ಮಾಡಬೇಕು. ಇವಾಗ ಬಟಾಟೆ ಕಟ್ ಮಾಡಿ ಇಟ್ಕೊಂಡಿರೋದು ಅದನ್ನು ಕೂಡ ಹಾಕೋಬೇಕು. ಇವಾಗ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿರೋದು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋಬೇಕು. ಅದನ್ನು ಫ್ರೈ ಮಾಡ್ಕೋಬೇಕು. ಜೀರಾ ಪೌಡ್ರ್ ಹಾಕಬೇಕು, ಗರಂ ಮಸಾಲ ಪೌಡ್ರ್ ಹಾಕಬೇಕು, ಧನಿಯಾ ಪೌಡ್ರ್ ಹಾಕಬೇಕು. ಇವಾಗ ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿರೋದು ಅದನ್ನು ಕೂಡ ಹಾಕ್ತಾ ಇದ್ದೀನಿ. ನಂತರ 1-2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರೋದು ಅದನ್ನು ಹಾಕಬೇಕು. ಖಾರ ಪುಡಿ ಹಾಕ್ತಾ ಇದ್ದೀನಿ, ಒಂದು ಚಿಕ್ಕ ಸ್ಪೂನಿಗೆ 1 ಸ್ಪೂನು ಸ್ವಲ್ಪ ಹಾಕಿದ್ದೀನಿ, ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಉಪ್ಪನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಇವಾಗ ಬಿಸಿಬೇಳೆಬಾತ್ ಪೌಡ್ರ್ ಹಾಕ್ತಾ ಇದ್ದೀನಿ. ನಾನು ಮನೆಯಲ್ಲೇ ಬಿಸಿಬೇಳೆಬಾತ್ ಪೌಡ್ರ್ ರೆಡಿ ಮಾಡಿದ್ದೀನಿ, ಅದನ್ನೇ ಹಾಕ್ತಾ ಇದ್ದೀನಿ. ಭಾಳ ಟೇಸ್ಟಿಯಾಗಿ ಆಗಿರುತ್ತೆ. ನೀವು ಒಂದ್ಸತಿ ಮಾಡ್ಕೊಂಡು ನೋಡಿ. ನಾನು ಕೂಡ ವಿಡಿಯೋದಲ್ಲಿ ಹಾಕಿದ್ದೀನಿ. ವಾಶ್ ಮಾಡಿ ಇಟ್ಕೊಂಡಿರೋದು ತೊಗರಿಬೇಳೆ. ಇವಾಗ ವಾಶ್ ಮಾಡಿ ಇಟ್ಕೊಂಡಿರೋದು ಅಕ್ಕಿನ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು. ಇವಾಗ ಯಾವ ಗ್ಲಾಸಿಲೆ ಅಕ್ಕಿ ತೊಗೊಂಡಿದ್ವಿ ಅದೇ ಗ್ಲಾಸಿಲೆ ನೀರು ಹಾಕ್ತಾ ಇದ್ವಿ. 1 ಗ್ಲಾಸು, 2, 3 ಒಟ್ಟು 3.5 ಗ್ಲಾಸ್ ನೀರು ಹಾಕಬೇಕು. ಅಂದರೆ ಸಾಫ್ಟಾಗಿ
ಚೆನ್ನಾಗಾಗುತ್ತೆ ಬಿಸಿಬೇಳೆ ಬಾತ್ ರೈಸು. ಆವಾಗಲೇ 3 ಗ್ಲಾಸ್ ಹಾಕಿದ್ದೀನಿ. ಇವಾಗ ಇನ್ನೂ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತೀನಿ. ಮಸಾಲೆ ಜಾಸ್ತಿ ಹಾಕಲ್ಲ, ಎಷ್ಟು ಬೇಕೋ ಅಷ್ಟೇ ಹಾಕ್ತೀನಿ. ಇವಾಗ 4 ವಿಷಲ್ ಹೊಡಿಸಿದ್ದೀನಿ. ಬಿಸಿಬೇಳೆ ಬಾತ್ ಆಗಿದೆ, ಇಷ್ಟಾದರೆ ಸಾಕು. ಬಿಸಿಬೇಳೆ ಬಾತ್ ರೆಡಿ. ಎಲ್ಲರೂ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.